ಹರೇ ಶ್ರೀನಿವಾಸ. ಭಾಳ ದಿವಸದ ಮೇಲೆ ನಿಮ್ಮ ಹತ್ರ ಒಂದು ರೆಸಿಪಿ ತೊಗೊಂಡು ಬಂದೀನಿ. ಏನಂತಂದ್ರೆ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಸಿಹಿ ಚಟ್ನಿ. ಇವಾಗ ಮಾವಿನಕಾಯಿ ಸೀಸನ್ ಅದ. ಬೇಕಾದಷ್ಟು ಮಾವಿನ ಕಾಯಿ ಒಳಗೆ ಬೇರೆ 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 ಥರ ಚಟ್ನಿಗಳನ್ನು ಮಾಡಬಹುದು. ಇವಾಗ ಬಿಸಿ ಉಪ್ಪಿನಕಾಯಿ ಅಂತ ಮಾಡ್ತಾರೆ, ಹಸಿ ಉಪ್ಪಿನಕಾಯಿ ಅಂತ ಮಾಡ್ತಾರೆ. ವರ್ಷ ತನಕ ಇಡಬೇಕಾದ್ರೆ ಅದನ್ನು ಹೆಂಗೆ ಮಾಡ್ತಾರೆ ಅಂತಾರೆ. ಮಾವಿನ ಮಿಡಿಕಾಯಿ ಅಂತ ಮಾಡ್ತಾರೆ, ಮಿಡಿಕಾಯಿ ಅಂಥೇಳಿ. ಆಮೇಲೆ ಹೆರಿತಾರೆ, ಹೆರೆದು ತೊಕ್ಕು ಅಂತ ಮಾಡ್ತಾರೆ. ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿನೂ ಮಾಡ್ತಾರೆ. ಎಲ್ಲನೂ ಆದಷ್ಟು ತೋರಿಸ್ಬೇಕು ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ತೋರಿಸ್ತೀನೋ ಏನೋ ಗೊತ್ತಿಲ್ಲ. ಇವಾಗಂತೂ ಮಾವಿನಕಾಯಿ ಸಿಹಿ ಚಟ್ನಿ ಅಂಥೇಳಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡಬೇಕಾದ್ರೆ ಏನೇನು ಪದಾರ್ಥಗಳು ಬೇಕು ಅಂತ ಅನ್ನೋದು ನೋಡ್ಕೊಳಂತ ಮೊದಲು ಮಾವಿನಕಾಯಿ. ಯಾವಾಗಲೂ ಇದು ಸಿಹಿ ಚಟ್ನಿ ಮಾಡಬೇಕಾದ್ರೆ ಯಾವಾಗಲೂ ವರ್ಷಾಂಚಾರಿ ನಾವು ಇಟ್ಟು ಮಾಡ್ಕೋತೀವಲ್ಲ, ಅದಕ್ಕೊಂದು ಸ್ವಲ್ಪ ಕಾಯಿ ಹುಳಿನೇ ಇರಬೇಕು. ಸಾಸಿವೆ ಅವೆಲ್ಲ ಹಾಕ್ಕೊಂಡು ಮಾಡಲಿಕ್ಕೆ. ಇವೆಲ್ಲ ನಿತ್ಯ ಕಾಲಕ್ಕೆ ನಾವು ಬಳಸ್ಲಿಕ್ಕೆ ಅಷ್ಟೇ ಒಂದು 8 ದಿವಸ, 1 ದಿವಸ, 15 ದಿವಸ, ತಿಂಗಳ ತನಕ ಅಷ್ಟೇ ಬಳಸೋದಿತ್ತಂದ್ರೆ ಇವಕ್ಕೊಂದು ಸ್ವಲ್ಪ ಈ ಥರ ಉದ್ದುದ್ದು ಕಾಯಿನೇ ಇರಬೇಕು. ಈ ಥರ ಅಂದರೆ ಇವು ಸ್ವಲ್ಪ ಹುಳಿ ಕಡಿಮೆ ಇರ್ತಾವೆ. ಈ ಥರನೇ ಇರಬೇಕು. ಅಥವಾ ಹುಳಿ ಕಡಿಮೆ ಇದ್ದಿದ್ದರ ನೋಡಿ ತೊಗೋಬೇಕು. ಮತ್ತು ಹಂಗೆ ಈ ಥರ ಮೇಲಿನ ಸಿಪ್ಪಿ ತೆಗಿಬೇಕು. ಚಟ್ನಿ ಮಾಡಬೇಕಾದ್ರೆ ಉಪ್ಪಿನಕಾಯಿ ಹಾಕಬೇಕು ಆದರೆ ಇದನ್ನು ಮೇಲೆ ಸಿಪ್ಪಿ ತೆಗೆಯೋದಿಲ್ಲ, ಅದನ್ನು ಕಡಿದು ಮಾಡಿ ಹಾಕ್ತಾರೆ ನಮ್ಮ ಕಡೆ ಎಲ್ಲ, ಉತ್ತರ ಕರ್ನಾಟಕದ ಕಡೆ. ಇದು ಚಟ್ನಿ ಮಾಡಬೇಕಾದ್ರೆ ಇದನ್ನ ಮೇಲೆ ತೆಗಿಬೇಕು, ಸಿಪ್ಪಿ ತೆಗೆದು ಮಾಡಬೇಕು. ಅದಕ್ಕೆ ಮೊದಲು ಮಾವಿನಕಾಯಿ ಚಟ್ನಿಗೆ ಮೊದಲು ಮಾವಿನಕಾಯಿ. ಇದು ಸಿಹಿ ಚಟ್ನಿ ನಾನು ನಿಮ್ಗೆ ತೋರಿಸೋದು ಮುಖ್ಯವಾಗಿ ಇದು ಹೋಳು ಮಾಡ್ಕೊಂಡ್ಮೇಲೆ ಎಷ್ಟು ಹೋಳು ಆಗ್ತಾವನ್ನೋದು ನಾನು ನಿಮಗೆ ತೋರಿಸ್ತೀನಿ. ಆ ಪ್ರಕಾರ ಮೊದಲು ಇದಕ್ಕೆ ಹಾಕತಕ್ಕಂಥ ಐಟಮ್ಸ್ ಏನೇನವ, ಪದಾರ್ಥಗಳು ಏನವ ಅನ್ನೋದು ಹೇಳ್ತೀನಿ. ಆಮೇಲೆ ಎಷ್ಟೆಷ್ಟು ಹಾಕಬೇಕು ಅಂತ ಅನ್ನೋದು, ಅದು ಹೋಳು ಎಷ್ಟು ಆಗ್ತಾವ ಅನ್ನೋದು ನೋಡಿ. ಯಾಕಂದರೆ ಸಿಹಿ ಇಲ್ಲ, ಇದು ಇಲ್ಲ, ಹುಳಿ ಇಲ್ಲ ಕಾಯಿ, ಅದಕ್ಕೆ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಆಮೇಲೆ ಹೇಳ್ತೀನಿ. ಫಸ್ಟು ಮಾವಿನಕಾಯಿ, ಆಮೇಲೆ ಉಪ್ಪು. ಇದು ಸೈಂಧಲವಣ ಉಪ್ಪು ಅಂತ, ಇದು ಪಿಂಕ್ ಕಲರ್ ಉಪ್ಪು ಅಂತ ಸಿಗ್ತದೆ, ಅದನ್ನೇ ತೊಗೊಂಡಿದ್ದೀನಿ. ಆಮೇಲೆ SSP ಇಂಗು, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನೇ ಬೇಕು. ಇದಕ್ಕೇನು ಹೆಚ್ಚು ಇದು ಸಿಹಿ ಉಪ್ಪಿನಕಾಯಿ ಆಗಿರೋದ್ರಿಂದ ಖಾರ ಜಾಸ್ತಿ ಇರಬಾರ್ದು. ಖಾರ ಇದ್ದರೆ ಅದರದ್ದು ಮಹತ್ವ ಹೋಗಿಬಿಡ್ತದೆ. ಉಪ್ಪಿನಕಾಯಿದು ಟೇಸ್ಟೇ ಬೇರೆ ಆಗ್ತದೆ. ಇದು ಹೇಳಿ ಕೇಳಿ ಸಿಹಿ ಉಪ್ಪಿನಕಾಯಿ, ಅದಕ್ಕೆ ಖಾರ ಕಡಿಮೆ ಇರಬೇಕು. ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರೇ ಹಾಕಬೇಕು. ಪೌಡರ್ ಸ್ವಲ್ಪ ಕಡಿಮೆ ಅದ ಅಂತ ತಿಳ್ಕೊಂಡು ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ. ಏನಂತಾರೆ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಫಸ್ಟ್ ಮೆಣಸಿನ್ಕಾಯಿ ಅನ್ನೋದು ಸ್ವಲ್ಪ ಮಿಕ್ಸಿ ಒಳಗೆ ಹಾಕ್ಕೊಂಡು ಸ್ವಲ್ಪ ತರಿ ಇದು ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಅಷ್ಟು ಪೂರ್ಣ ಪೌಡ್ರ್ ಏನು ಅವಶ್ಯಕತೆ ಇರೋಂಗಿಲ್ಲ, ಮಾಡಿಕೊಂಡ್ರೆ ಮಾಡ್ಕೋಬೋದು. ಆಯಿತಾ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಕಡಿಮೆ ಇರಬೇಕು. ಅದು ಎಷ್ಟು ಹಾಕಬೇಕು ಅನ್ನೋದು ಹೋಳು ಮಾಡ್ಕೊಂಡ್ಮೇಲೆ ಡಿಪೆಂಡು. ಆಮೇಲೆ ನಿಮ್ಮ ರುಚಿಗೆ ಯಾರಿಗೆ ಖಾರ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ರುಚಿಗೆ ತಕ್ಕಂಗೆ ಉಪ್ಪಾಗಲಿ ಖಾರ ಆಗಲಿ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೋಬೇಕು. ಸಿಹಿ ಉಪ್ಪಿನಕಾಯಿ ಆದ್ದರಿಂದ ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲ ಹಾಕಬೇಕು. ಇಷ್ಟು ಬೆಲ್ಲ ಅಂತೂ ಈಗ ಸದ್ದು ಇಟ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದೇನು ಜಾಸ್ತಿ ಬೇಕೋ ಕಡಿಮೆ ಆಗ್ತದೆ. ಹೋಳಾದ್ಮೇಲೆ ಹೋಳು ಹೆಚ್ಚಿದ ಮೇಲೆ ಗೊತ್ತಾಗ್ತದೆ. ಆಮೇಲೆ ಇದು ಮೆಂತ್ಯದ ಪುಡಿ, ಮೆಂತ್ಯ ಅನ್ನೋದು ಹುರಿಬೇಕು, ಸ್ವಲ್ಪ ಘಮ ಬರಂಗೆ ಹುರಿದು ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಇದು ಮೆಂತ್ಯದ ಪುಡಿ ಅದು, ಇದನ್ನು ನೆನ್ಪಿಟ್ಕೋರಿ ಫಸ್ಟ್. ಇದು ಭಾಳ ಅವಶ್ಯಕತೆ. ಆದರೆ ಇದ್ರಾಗ ಜೀರಿಗೆ ಪುಡಿ ಹಾಕಬಾರ್ದು, ಸಾಸಿವೆ ಪುಡಿ ಹಾಕಬಾರ್ದು. ಜೀರಿಗೆ ಸಾಸಿವೆ ಹಾಕಿದ್ದು ಒಗ್ಗರಣೆ ಮಾಡಿ ಇಟ್ಕೋಬೇಕು. ಇಲ್ಲಿನ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಜೀರಿಗೆ ಮತ್ತು ಸಾಸಿವೆ ದಂಡಿಯಾಗಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊರಿ. ಜೀರಿಗೆ ಸಾಸಿವೆ ಮತ್ತು ಹಿಂಗೆ ಹಾಕಿರಿ. ಆಮೇಲೆ ಹಿಂಗೆ ಒಂದು ಸ್ವಲ್ಪ ಈಗ ಇದ್ರಾಗೂ ಹಾಕಬೇಕು. ಇದ್ರೊಳಗೆ ಅಂದ್ರೆ ಈಗ ಚಟ್ನಿ ಮಾಡೋ ಮುಂದೂ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಭಾಳ ಹಾಕಬಾರ್ದು. ಅದನ್ನು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಆದರೆ ಸ್ವಲ್ಪ ಮದ ಹತ್ತದೆ. ಸ್ವಲ್ಪ ಒಂಚೂರು ಬಣ್ಣ ಬರೋ ಸಲುವಾಗಿ ಅಂತ ಹಾಕಬೇಕು. ಮುಖ್ಯವಾಗಿ ಅನ್ಬೇಕಾದ್ರೆ ಒಣಕೊಬ್ಬರಿ ಹಾಕಬೇಕು. ಇದಕ್ಕೆ ಒಣಕೊಬ್ಬರಿ ಹಾಕಿ, ಎಷ್ಟು ಒಣಕೊಬ್ಬರಿ ಇರ್ತದೆ ಸರಿ ಎಷ್ಟು ನೀವು ಎದರಲ್ಲೇ ಒಂದು ಪಾತ್ರೆಯಿಂದ ಅಥವಾ ಒಂದು ಅಳತೆಯಿಂದ ನೀವು ಹೋಳು ತೊಗೋತೀರಲ್ಲ, ಮಾವಿನಕಾಯಿ ಹೋಳು, ಅದ್ರ ಸರಿ ಒಣಕೊಬ್ಬರಿ ಇರಬೇಕು. ಇದು ಹೆಚ್ಚಿಟ್ಕೋತೀನಿ ಅಂತ ನೋಡ್ತೀನಿ. ಅದು ಅಳತೆ, ಅದು ಇದ್ರ ಅಳತೆ. ಆದರೆ ಬೇಕಾಗಂಥ ಪದಾರ್ಥ ನಾವು ಅಷ್ಟು ತೋರಿಸ್ಲಿಕ್ಕತ್ತೀನಿ. ಒಣಕೊಬ್ಬರಿ ಇನ್ನೂ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಅದನ್ನು ಹೋಳೆ ಮಾಡಿಟ್ಕೋತೀನಿ ನಾನು. ಒಣಕೊಬ್ಬರಿ ಇಷ್ಟು ಪದಾರ್ಥಗಳಂತೂ ಬೇಕು. ಇನ್ನೊಮ್ಮೆ ಹೇಳ್ತೀನಿ, ಉಪ್ಪು, ಖಾರ, ಇಂಗು, ಅರಶಿನ ಪುಡಿ, ಒಣಕೊಬ್ಬರಿ, ಬೆಲ್ಲ, ಮತ್ತು ಇದು ಏನಂತಾರೆ ಮೆಂತ್ಯದ ಪುಡಿ, ಮಾವಿನಕಾಯಿ ಅಂತೂ ಸರಿ ಒಗ್ಗರಣೆ. ಯಾಕಂದ್ರೆ ಒಗ್ಗರಣೆ ಒಳಗೆ ನಾನು ಸಾಸಿವೆ ಹಾಕೀನಿ, ಜೀರಿಗೆ ಹಾಕೀನಿ, ಹಿಂಗೆ ಹಾಕೀನಿ ಅಷ್ಟೇ, ಮತ್ತೇನಿಲ್ಲ. ಮೇಲೆ ಒಳಗೆ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಅಂಥವೇನೂ ಬೇಡ. ಇಷ್ಟೆಲ್ಲ ಹಾಕಿ ಮಾಡಬೇಕು. ಈಗ ಇದನ್ನು ಹೆಂಗೆ ಮಾಡ್ಬೇಕಂತ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಮಿಕ್ಸಿಗೆ ಫಸ್ಟ್ ಇದನ್ನೆಲ್ಲ ಹಾಕ್ಕೊಂಬಂದು ನಾನು ನಿಮಗೆ ಮಿಕ್ಸಿದಾಗೆ ಹಾಕ್ಕೊಂಬಂದು ಮಾಡಿ ತೋರಿಸಿ
ಮುಂದಿನ ಹ್ಯಾಂಗೆ ಅನ್ನೋದು ಹೇಳ್ತೀನಿ. ಬರೀ ಇವಾಗ ನಾ ಹೇಳಿದ್ನಲ್ಲ ಮಾವಿನಕಾಯ್ದು ಚಟ್ನಿ, ನಾವು ಕಚ್ಚಾ ಮಾವಿನಕಾಯಿ ಅಂತೀವಿ, ಅಂದರೆ ಹಸಿರು ಮಾವಿನಕಾಯಿ ಚಟ್ನಿ ಮಾಡೋದು ಹ್ಯಾಂಗೆ ಅಂತ ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ ಅಂತ. ಇವಾಗ ನಾ ಹೇಳಿದ್ನಲ್ಲ ಮಾವಿನಕಾಯಿ ಸೀಸನ್ ಬಂತು ಅಂತಂದ್ರೆ ಬೇಕಾದಷ್ಟು ಥರ ಚಟ್ನಿ ಮಾಡ್ಬೋದು ಅಂತ. ಸಿಹಿ ಚಟ್ನಿ ಅಂದರೆ ಕುಳಾಚಲ್ ಉಣ್ಸ ಅಂತ ಹೇಳಿದ್ರೆ ಅದು ಒಂದು, ಇದ್ರೂ ಒಂದು ಇವತ್ತು ನಾವು ಮಾಡೋದು ಸಿಹಿ ಚಟ್ನಿನೇ. ಅದಕ್ಕೆ ಎಳ್ಪುಡಿ ಹಾಕಬೇಕು, ಇದಕ್ಕೆ ಮಾತ್ರ ಒಣ ಕೊಬ್ಬರಿ ಹಾಕಬೇಕು, ಅಷ್ಟೇ ಡಿಫ್ರೆನ್ಸು. ಇದು ಬಿಟ್ಟು ಮಾವಿನಕಾಯಿ ಚಟ್ನಿ ಒಳಗೆ ಬೇಕಾದಷ್ಟು ನಮ್ಮನ್ನ ಶೇಂಗಾದ ಪುಡಿ ಹಾಕಿ ಮಾಡೋದು, ಆಮೇಲೆ ಬರೀ ಮಾವಿನಕಾಯಿ ಒಳಗೆ ಹಸಿ ಮೆಣಸಿನಕಾಯಿ ಹಾಕಿ ಮಾಡೋದು, ಅದನ್ನು ನಾಳೆ ಹೇಳ್ಕೊಡ್ತೀನಿ. ಅದು ಮಾವಿನಕಾಯಿದು ಚಟ್ನಿ ಅಂತಂದ್ರೆ ಅದು ನಿಮ್ಗೆ ತೊಕ್ಕು ಅಂತಾರಲ್ಲ, ಹುಣಸಿಕಾಯಿ ತೊಕ್ಕು, ಹಸಿ ಹುಣಸಿಕಾಯಿ ತೊಕ್ಕು, ಸೇಮ್ ಹಸಿ ಹುಣಸಿಕಾಯಿ ತೊಕ್ಕು ತಿಂದಂಗೆ ಅನಿಸ್ತದೆ. ಹಸಿ ಹುಣಸಿಕಾಯಿ ತೊಕ್ಕು ನಿಮ್ಮ ಮನ್ಯಾಗ ಇದ್ದಿದ್ದಿಲ್ಲ ಅಂದ್ರೆ ಮಾವಿನಕಾಯಿ ಸೀಸನ್ದಾಗ ಹಸಿ ಹುಣಸಿಕಾಯಿ ತೊಕ್ಕು ಹೆಂಗೆ ಮಾಡಬೇಕು ಅಂತ ಅನ್ನೋದು ನಾನು ಹೇಳಿಕೊಡ್ತೀನಿ. ನಿಮ್ಗೆ ಹಸಿ ಹುಣಸಿಕಾಯಿ ತೊಕ್ಕು ತಿಂದಂಗೆ ಆಗ್ತದೆ. ಈಗ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು, ಏನೇನು ಪದಾರ್ಥ ಅನ್ನೋದು ನಾನು ಹೇಳಿದ್ದೀನಿ. ಈಗ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ ನೋಡಿರಿ. ಮಾವಿನಕಾಯಿ ಗೋಳು ಈಗ ಇಷ್ಟಾಗ ಇದು ಬನ್ನಿ, ಇಷ್ಟು ಮಾವಿನಕಾಯಿ ಗೋಳವ. ಆಮೇಲೆ ಇದು ಒಣ ಕೊಬ್ಬರಿ, ನಾನು ಹೇಳಿದ್ನಲ್ಲೆಲ್ಲ ಒಣ ಕೊಬ್ಬರಿ, ಬೆಲ್ಲ, ಇದು ಎಲ್ಲ ಎಷ್ಟೆಷ್ಟಿಗೆ ಹಾಕ್ಬೇಕು ಅನ್ನೋದು. ಆಮೇಲೆ ನಾನು ಹತ್ರ ಪುಡಿ ಇದ್ದಿದ್ದಿಲ್ಲ ಅಂತ ಹೇಳಿದ್ನಲ್ಲ, ಇದು ಬ್ಯಾಡಿಗೆ ಮೆಣಸಿನ್ಕಾಯಿದು ಪೌಡ್ರ್ ಇದ್ದಿದ್ದಿಲ್ಲ, ಮತ್ತು ಒಣ ಮೆಣಸಿನ್ಕಾಯಿನೇ ಇಟ್ಕೊಂಡಿದ್ದೆ. ಈಗ ಒಣ ಮೆಣಸಿನ್ಕಾಯಿ ಇದು ಮೊದಲು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ನೈಸಾಗಿನೂ ಮಾಡ್ಬೋದು, ಸ್ವಲ್ಪ ತರಿಯಾಗಿ ಮಾಡಿದ್ರು ನಡೀತದೆ, ಚೆನ್ನಾಗಿರ್ತದೆ. ಏನು ಮಾಡಿದ್ರು ಅದಷ್ಟು ನಾನು ಇಟ್ಟೀನಿ ಅಷ್ಟು ಹಾಕಿದ್ದೀನಿ. ಇಷ್ಟಾಗಿದೆ ತರಿಯಾಗಿ. ಈಗೆಲ್ಲ ಏನೇನು ಹಾಕ್ಬೇಕು ಅನ್ನೋದು ನಾನು ಹೇಳ್ತೇನೆ. ಈಗ ಫಸ್ಟು ಇದು ಇಷ್ಟು ಹಾಕಬೇಕು ಕೊಬ್ಬರಿ, ಒಂದು ಕೊಬ್ಬರಿ ಗಿಟ್ಟಕ್ಕಿತ್ತಲ್ಲ ಅದ್ರಾಗ ಅರ್ಧ ಹೋಳು ಮಾಡಿಟ್ಟಿದ್ನಲ್ಲ ಅಷ್ಟು ಇದು ಕೊಬ್ಬರಿ ಹೋಳು ಹಾಕಿದ್ದೀನಿ, ಇಷ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ಮತ್ತು ನಾನು ನೋಡಿದೆ ಅದು ಸ್ವಲ್ಪ ಹುಳಿನೇ ಅವ, ಅಷ್ಟೇನು ಇವನು ಏನು ಪೂರಾ ಸಪ್ಪಗೂ ಇಲ್ಲ ಮತ್ತು ಕೊಬ್ಬರಿ ಥರನೂ ಇಲ್ಲ, ಸ್ವಲ್ಪ ಹುಳಿ ಮೋಡಿ ಮೇಲವ ಇರಬೇಕು. ಹುಳಿ ಇದ್ರೆ ಚೆನ್ನಾಗಿರ್ತದೆ. ಈಗ ಇದ್ರಾಗ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೋತೀನಿ ಅಂತ, ಆದಷ್ಟು ಇದು ಕಡಿಮೆ ಆಗಂಗೆ ಹಾಕ್ಕೋತೀನಿ ಅಂತ, ಹುಳಿ ಕಡಿಮೆ ಆಗಂಗೆ. ಅದಕ್ಕೆ ಈಗಿಷ್ಟು ಹಾಕೀನಿ. ಇವು ಸ್ವಲ್ಪ ಹಣ್ಣು ಅಂತ ಬಂದುಬಿಟ್ಟದ, ಅದಕ್ಕೆ ಆಗಿಬಿಟ್ಟಿನಿ. ಹಿಂಗೆ ಇಷ್ಟು ಹಾಕೋತಾ ಇದ್ದೀನಿ. ಇಲ್ಲಿ ಅದನ್ನು ಹಿಂಗೆ ಇಷ್ಟು, ಯಾಕಂದ್ರೆ ಈಗ ಒಂದಿಷ್ಟು ಒಗ್ಗರಣೆ ಒಳಗೂ ಹಾಕೀನಿ, ಅದಕ್ಕೆ ಈಗ ಇಷ್ಟು ಹಾಕೀನಿ. ಒಗ್ಗರಣೆ ಒಳಗೆ ಇಂಗು, ಜೀರಿಗೆ, ಸಾಸಿವೆ ಅಷ್ಟೇ ಹಾಕೀನಿ. ಯಾಕಂದ್ರೆ ಇದಕ್ಕೆ ಸಾಸಿವೆ ಪುಡಿನೂ ಹಾಕೋದಿಲ್ಲ ಮತ್ತು ಜೀರಿಗೆ ಪುಡಿನೂ ಹಾಕೋದಿಲ್ಲ, ಒಗ್ಗರಣೆದಾಗ ಮಾತ್ರ ಹಾಕೀನಿ. ಇಷ್ಟು ಹಿಂಗೆ ಹಾಕೀನಿ. ಆಮೇಲೆ ಉಪ್ಪು ನಾವೆಲ್ಲ ಅಂದಾಜು ಮೇಲೆ ಹಾಕ್ತೀನಿ. ಈಗ ನೋಡ್ಕೊಳ್ಳಿ, ಉಪ್ಪು ಬೇಕೇ ಬೇಕು, ಇಷ್ಟು ಇನ್ನೂ ಸ್ವಲ್ಪ, ಇಷ್ಟು ಒಂದು ಸ್ವಲ್ಪ ಇಷ್ಟಿಷ್ಟು 3 ಸಲ ಹಾಕಿದ್ದೀನಿ. ಅಂದರೆ 3 ಚಮಚ ಹೆಚ್ಚು ಕಡಿಮೆ. ಅಂದರೆ ನಾನು ಇದು ಉಪ್ಪು ಸ್ವಲ್ಪ ಭಾಳ ಉಪ್ಪಿಲ್ಲ. ಇವಾಗ ಮೆಂತ್ಯದ ಪುಡಿ ನೋಡಿ ಎಷ್ಟು ಹಾಕ್ಬೇಕು. ಇದು ಮೆಂತ್ಯದ ಪುಡಿ 1 ಸ್ಪೂನ್ ಆದರೆ ಸಾಕು, ಭಾಳ ಕೈನೂ ಆಗೋದು ಬೇಡ, 1 ಸ್ಪೂನ್. ಆಮೇಲೆ ಬೆಲ್ಲ ಇಷ್ಟು ಬೇಕೇ ಬೇಕು. ಸ್ವಲ್ಪ ಕಾಯಿ ಸ್ವಲ್ಪ ಹುಳಿ ಅನ್ನಿಸ್ತವೆ, ಇಷ್ಟು ಬೆಲ್ಲ ಬೇಕೇ ಬೇಕು. ಆಯಿತಾ? ಸ್ವಲ್ಪ ಅರಿಶಿನ ಪುಡಿ, ಭಾಳೇನಿಲ್ಲ, ಯಾಕಂದ್ರೆ ಮತ್ತೆ ಮದ ಅನ್ನಿಸ್ತದೆ. ಸ್ವಲ್ಪ ಅರಿಶಿನದ ಟೇಸ್ಟ್ ಬೇರೆ ಆಗ್ತದೆ. ಸ್ವಲ್ಪ ಕಲರ್ ಬರಲಿ ಇಷ್ಟು ಹಾಕಿ ನೋಡಿರಿ. ಇದು ಈಗ ನಾನು ಮಿಕ್ಸಿ ಆದಮೇಲೆ ಇದು ಹೆಂಗೆ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮಿಕ್ಸಿ ಮಾಡಿದ್ಮೇಲೆ ಇದು ಮಾಡ್ತೀನಿ. ಇದನ್ನು ಸ್ಟಾಪ್. ಇದನ್ನು ನಾನು ಮಿಕ್ಸಿಗೆ ಹಾಕ್ಲಿಕ್ಕತ್ತೀನಿ. ಆದ್ರೆ ಸ್ವಲ್ಪ ಪೇಷನ್ಸ್ದಿಂದ ಹಾಕ್ಬೇಕು, ಯಾಕಂದ್ರೆ ಹೋಳು ಎಲ್ಲ ಇರ್ತಾವೆ, ಕೊಬ್ಬರಿ ಇರ್ತದಲ್ಲ, ಅದು ಜಲ್ದಿ ಆಗಂಗಿಲ್ಲ ಅಂತ ಇದ್ದರೆ ನೀರಿಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಷ್ಟು ದಿವಸ ಇದು ಬೇಕಾದ್ರೆ ನೀವು 15 ದಿವಸ ತಿಂಗಳು ಇಟ್ರೂ ಇರ್ತದೆ. ಫ್ರಿಜ್ನಾಗ 15 ದಿವಸ ಇಟ್ಕೊಂಡು ತಿಂಗಳು ಇಟ್ಕೊಂಡು ಬೇಕಾದ್ರೆ ಊಟ ಮಾಡ್ಬೋದು. ಆದ್ರೆ ನೀರು ಹಾಕಿದ್ರೆ ಮತ್ತು ಸ್ವಲ್ಪ ಇದು ಆಗಿಬಿಡ್ತದೆ. ಅವತ್ತೇ ಬಳಸಂಗಿದ್ರೆ ಸ್ವಲ್ಪ ನೀರು ಹಾಕಿ, ಯಾಕಂದ್ರೆ ಕೈಗೆ ಅದು ಸರಿಯಾಗಿ ಮಿಕ್ಸ್ ಆಗ್ತಿದ್ದಿಲ್ಲ, ಕೈಗೆ ಒಜ್ಜಿ ಹೋಗ್ತಿತ್ತು ಅಂತಂದ್ರೆ ಸ್ವಲ್ಪ ನೀರು ಹಾಕಿರಿ. ಆದ್ರೆ ಸುಮ್ಮನೆ ನೀರು ಜಾಸ್ತಿ ಇದು ಇತ್ತಂದ್ರೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ತಿಂಗಳಾನ್ಗಟ್ಲೆ ಇಡೋದಿತ್ತಂದ್ರೆ ಸ್ವಲ್ಪ ಫ್ರಿಜ್ನಾಗ ಇಟ್ಕೋರಿ. ಒಂದು 2 ದಿವಸ 3 ದಿವಸ 4 ದಿವಸ 8 ದಿವಸ ಇದ್ರೆ ಹೊರಗಿಟ್ರಿ ಏನೂ ಆಗಂಗಿಲ್ಲ ನೀರು ಹಾಕಿಲ್ಲ ಅಂದ್ರೆ. ಆದರೆ ಇದು ಇನ್ನೊಂದು ಏನು ಪದ್ಧತಿ ಅಂದರೆ, ನೀವು ಹಸಿ ಕೊಬ್ಬರಿ ಹಾಕಿನೂ ಮಾಡ್ಬೋದು, ಆದರೆ ಅವತ್ತೇ ಬಳಸಬೇಕು. ಇಡ್ಲಿಕ್ಕೆ ಬರೋಂಗಿಲ್ಲ, ಅದು ಇಟ್ಟರೆ ಚೆನ್ನಾಗಿರಂಗಿಲ್ಲ, ಅದು ಇದು ಆಗಿಬಿಡ್ತದೆ, ಹಳಸಿ ಹೋಗಿಬಿಡ್ತದೆ. ಹಸಿ ಕೊಬ್ಬರಿದು ಭಾಳ ಟೇಸ್ಟ್ ಆಗ್ತದೆ.
ಚೆನ್ನಾಗಿರ್ಬೇಕು. ಬಲ್ತಿದ ಕೊಬ್ಬರಿ ಇರಬೇಕು. ಒಣಕಾಯಿ ಇದು ಒಣ ಕೊಬ್ಬರಿಗಿಂತ ಹಸಿ ಕೊಬ್ಬರಿದು ಇನ್ನೂ ಚೆಂದ ಆಗ್ತದೆ. ಆದರೆ ಅದು ಇಡ್ಲಿಕ್ಕೆ ಬರೋಂಗಿಲ್ಲ. ಬಟ್ ಇದು ಒಂಥರ ರುಚಿ, ಅದೊಂಥರ ರುಚಿ. ಹಸಿ ಕೊಬ್ಬರಿ ಇದ್ದರೆ ಅವತ್ತಿಂದ ಅವತ್ತೇ ಬಳಸೋಂಗಿದ್ರೆ ಹಸಿ ಕೊಬ್ಬರಿ ಹಾಕೋರಿ. ಈಗ ಇವಾಗ ಹಾಗೆ ತುಂಬ ಚೆನ್ನಾಗಿದೆ, ಚೆಂದಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟುಬಿಡೋಣ ಅಂತ, ಗಮ್ಮತ್ತಿನ ಒಗ್ಗರಣೆ. ಈಗ ಒಗ್ಗರಣೆ ಕೊಡ್ತೀನಿ ಅಂತ ನೋಡಿ. ಇದ್ರಾಗ ನಾನು ನೀರದು ಏನು ಹಾಕಿಲ್ಲ. ನಡ್ಬರ್ಕ್ ಒಂದು ಸ್ವಲ್ಪ ಹೋಳು ಅವಷ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಇವಿಷ್ಟು ಅಷ್ಟೇ ಉಳಿಸ್ದೆ, ಇವಿಷ್ಟು ಉಳಿದು ಯಾರು ಮತ್ತೆ ಸ್ವಲ್ಪ ಹುಳಿ ಆಗ್ತದೆ ಏನಂತ ಇವಿಷ್ಟು ಉಳಿಸೀನಿ. ಅವೆಷ್ಟು ಹೆಚ್ಚಿಟ್ಟಿದೆ ಅಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ನೋಡು ಒಂದು ಸ್ವಲ್ಪ ಸ್ವಲ್ಪ ಹೋಳು ಉಳಿತಾವೆ, ಯಾಕಂದ್ರೆ ನೀರು ಹಾಕಂಗಿಲ್ಲಲ್ಲ. ಅದಕ್ಕೆ ಜಾಸ್ತಿ ಹಾಕಿ ನಾನು ಮಿಕ್ಸಿ ಒಳಗೆ, ಅದಕ್ಕೊಂದು ಸ್ವಲ್ಪ ಉಳಿತು. ಹೋಳುಗಳು ಉಳ್ದಾವ, ಪರವಾಗಿಲ್ಲ. ಏನು ಇದನ್ನು ಕಲಸ್ಕೊಂಡು ತಿನ್ಲಿಕ್ಕೆ ಬಾಯಿಗೆ ಆಗಾಗ ಹೋಳು ಸಿಕ್ಕರೂ ಸಿಗಲಿ, ಜಾಸ್ತಿ ಏನು ಉಳಿದಿಲ್ಲ. ಈಗ ಒಗ್ಗರಣೆ ಈಗ ಒಗ್ಗರಣೆ ಹಾಕೀನಿ. ಇದು ತುಂಬ ಚೆನ್ನಾಗಾಗ್ಯದ ಅಂತ ಅಂತೀನಿ. ಈಗ ನಾನು ಸ್ವಲ್ಪ ದೇವ್ರ ಮುಂದಿಟ್ಟು ಗೋವಿಂದ ಅಂತೀನಿ. ನಮ್ಮ ಮನೆಯವ್ರಿಗೆ ಕೊಟ್ಟು ತೋರಿಸ್ತೀನಿ ಹೆಂಗಾಗ್ಯದ, ಅವರೇ ಹೇಳ್ತಾರಲ್ಲ ಅದು ಹಿಂಗಾಗ್ತದೆ. ಒಂದು ಸ್ವಲ್ಪ ದೇವ್ರ ಮುಂದಿಟ್ಟು ಗೋವಿಂದ ಅಂತೀನಿ. ಎಲ್ಲ ಮನೆಯವರು ಕೃಷ್ಣ ಪರ್ವತ ವಾಸುದೇವ ಅನ್ನದೊಳು ನಾನಾಸು ಭಕ್ಷದ ಸಂಕರ್ಷಣ ಪ್ರತೀಶ ಪರಮಾನ್ನದೊಳು ಘೃತದೊಳು ಇಪ್ಪ ನಿರುದ್ಧ ಸುಪರ್ಣಾಂ ಸಮಿಸೂಪದಿ ವಾಸವಾನಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರ ಗಂಜಿ ನೆಲೆಸುವನು ಮಧ್ವಾಂತರಿತ ಕೃಷ್ಣಾರ್ಪಣಮಸ್ತ. ನೀವು ನೋಡ್ರಿ ಇದು ಹೆಂಗಾಗ್ಯದ ಅನ್ನೋದು. ನಿಂದ ನಾ ಹಾಕ್ತೀನಿ ಅಂತ ನಿಂದ್ರ ನಾನು ನಿಂದ್ರಿ ಈ ಸೈಡ್ ಬರ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ನೋಡ್ರಿ, ರುಚಿ ನೋಡ್ರಿ ಹೆಂಗಾಗ್ಯದ ಹೇಳ್ರಿ, ಏನು ಕಡಿಮೆ ಬಿದ್ದದ ಏನು ಹೆಚ್ಚಾಗ್ಯದ ಅಂತ ಕೊಟ್ಟಿದ್ದೀನಿ. ನೋಡಿ ಹೇಳ್ರಿ ಹೆಂಗಾಗ್ಯದ ಅನ್ನೋದು. ಸೂಪರ್ ಆಗಿದೆ ನೋಡಿ, ಇದು ಭಾಳ ಟೇಸ್ಟು, ಸೂಪರು. ಹೌದಾ, ಸಿಹಿ ಭಾಳ ಆಗ್ಯದೇನು? ಏನೂ ಸಿಹಿಯಾಗಿಲ್ಲ, ಅಷ್ಟು ಹುಳಿಯಾಗಿಲ್ಲ. ಹ್ಞೂ, ತಿಂದು ತಿನ್ಬೇಕನ್ನಿಸ್ತದೆ. ಹೌದಾ, ಅಷ್ಟು ರುಚಿಯಾಗಿದೆ, ತುಂಬ ಸಂತೋಷ, ಟೇಸ್ಟ್ ಆಗಿದೆ. ಧನ್ಯವಾದಗಳು. ಸೂಪರ್. ಹೌದಾ, ಥ್ಯಾಂಕ್ ಯು. ಚಟ್ನಿ ಚಲೋ ಆಗ್ಯದ ಅಂತ ಹೇಳಿದ್ರಲ್ಲ, ನಂಗೆ ಭಾಳ ಖುಷಿ ಆಯಿತು. ಅದು ಸರಿ, ಮಾವಿನಕಾಯಿ ಚಟ್ನಿ ಒಳಗೆ ಹಸಿಮೆಣಸಿನ್ಕಾಯಿ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಅದ್ಯಾವಾಗ ಮಾಡ್ತೀನಿ ನೀನು? ಮಾಡ್ತೀನಿ. ಯಾಕಂತಂದ್ರೆ ಹಸಿ ಮೆಣಸಿನ್ಕಾಯಿ ಇಲ್ಲ ಮನ್ಯಾಗ, ನಾಳೆಗೆ ಮಾಡ್ತೀನಿ ಅಂತ. ಅದನ್ನು ಎಷ್ಟೋ ಸಲ ತಿಂದಿರಲ್ಲ, ಮಾಡಿನಲ್ಲ. ಹೌದು, ನನ್ನ ಸಲುವಾಗಿಲ್ಲ, ಜನರ ಸಲುವಾಗಿ ನಂದು ಏನೇನದ ಟ್ಯಾಲೆಂಟ್ ಅನ್ನೋದು ತೋರಿಸ್ಕೊಡ್ಬೇಕಾಗ್ಯದ. ಅದಕ್ಕೆ ಮಾಡು ಅಂತ ಹೇಳ್ತೀನಿ. ಆದ್ರೆ ಏನು ದೊಡ್ಡ ಟ್ಯಾಲೆಂಟ್ ಅಲ್ಲ, ಎಲ್ಲರೂ ಮಾಡ್ತಾರೆ. ಸುಮ್ಮ ಈಗ ಮಾವಿನಕಾಯಿ ಸೀಸನ್ ಅದಲ್ಲ, ಅದಕ್ಕೆ ಮಾಡಿ ತೋರಿಸು ಅಂತ ಹೇಳ್ತೀನಿ. ಆಯ್ತಾಯ್ತು, ಮಾಡೋಣ. ಅದಕ್ಕೇನಂತ, ಮಾಡಿದ್ರಾಯ್ತು. ನಾಳೆ ಮಾಡ್ತೀನಿ ಅಂತ. ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು, ಮಾವಿನಕಾಯಿ ಜೋಡಿ, ಅದು ಎಲ್ಲ ಮಾವಿನಕಾಯಿ ಚಟ್ನಿಗಳಿಗೆ ಆದರೂ ಜಾಸ್ತಿ ಹುಳಿ ಇರತಕ್ಕಂಥ ಮಾವಿನಕಾಯಿ ತರಬಾರ್ದು. ಬರೀ ವರ್ಷಾನುಗಟ್ಲೆ ನಾವು ಇಡ್ತೀವಲ್ಲ, ಆ ಉಪ್ಪಿನಕಾಯಿ, ಅದು ಉಪ್ಪಿನಕಾಯಿ ಅಂತಾರೆ, ಇದು ಚಟ್ನಿ. ಉಪ್ಪಿನಕಾಯಿಗೆ ಮಾತ್ರ ನೀವು ಹುಳಿ ಇರೋದು ಕಾಯಿ ನೋಡೇ ತೊಗೊಂಡು ಬರಬೇಕು. ಅದು ಇನ್ನು ನಾವು ಜೂನ್ದಾಗ ಹಂಗೆ ಹಾಕ್ತೀವಿ. ಅದನ್ನು ಈ ಸಲ ಹಾಕೊಂಬಂದು ನಾನು ತೋರಿಸ್ತೀನಿ. ಮುಂಚೆ ನಾವು ಸೂಗಿ ಮಾಡಿಟ್ಕೊಂಡು ಹಣ್ಣೆಲ್ಲ ಕಡಿತೀವಿ, ಹೆಚ್ಚಂಗಿಲ್ಲ. ಕಡಿದು ಮಾಡಿ ತೊಳೆದು ಹಾಕಿ ಒಳಗೆ ನೀರಿನ ಅಂಶ ಇರಲಾರ್ದಂಗೆ ಮಾಡಿ ಅದೆಲ್ಲ ಹಾಕ್ತೀನಿ. ಅದು ಹೆಂಗೆ ಮಾಡಬೇಕು ಅಂತ ಅನ್ನೋದು ನಾನು ತೋರಿಸ್ತೀನಂತ.
ಇವಾಗಿದ್ರೆ ಇದು ಚಟ್ನಿ ಬಗ್ಗೆನೇ ನಾಳೆ ಹೇಳ್ಕೊಡ್ತೀನಿ ಅಂತ. ಇದು ಮಾತ್ರ ಚಟ್ನಿ ಸೂಪರ್ ಆಗ್ಯದ ನಾನು. ಹೌದಾ? ಆಯ್ತಾಯ್ತು, ವೆರಿ ವೆರಿ ಸೂಪರ್. ಆಯ್ತು. ಅದು ಹಸಿ ಹುಣಸಿಕಾಯಿ ಚಟ್ನಿ ಉಂಡಂಗೆ ಆಗ್ತದೆ. ಅದನ್ನು ತೊಕ್ಕ ಹಾಕೊಂಡು ತಿಂದ್ರೆ ಹಾಂ, ತೊಕ್ಕಿದ್ದಂಗೆ ಆಗ್ತದೆ. ಸೇಮ್ ತೊಕ್ಕೆ. ಅದಕ್ಕೆ ಏನು ಪದಾರ್ಥ ಹಾಕಬೇಕು ಅಂತ ನಾನು ಹೇಳ್ತೀನಿ ಅಂತ. ಅದು ಮಾಡಿ ಹೇಳ್ಬಿಡು, ತಿಳಿಸ್ಬಿಡು ನಮ್ಗೆ. ಆಯ್ತು. ಓಕೆ ಮಾಡ್ತೀನಂತ. ಥ್ಯಾಂಕ್ ಯು. ಹರೇ ಶ್ರೀನಿವಾಸ. ಇವಾಗ ಉಪ್ಪಿನಕಾಯಿ ಎರಡೂ ರೆಡಿ. ಅದು ಉಪ್ಪಿನಕಾಯಿ ಎಲ್ಲ ಚಟ್ನಿ ಇದು ಅನ್ನೋದು ಇವತ್ತು ಈಗ ಮಾಡಿದ್ದು ಈ ಮಾವಿನಕಾಯಿ ಚಟ್ನಿ. ಇದು ಹಾಂ, ಅದು ಚಟ್ನಿ ಇವತ್ತು ಮಾಡೋದಲ್ಲ, ಒಣ ಕೊಬ್ಬರಿ ಹಾಕಿ ಮಾಡಿದ್ದು. ಇದು ಅನ್ನೋದು ಇನ್ನೊಂದು ಇದೇನದಲ್ಲ, ಇದು ಬಿಸಿ ಉಪ್ಪಿನಕಾಯಿ. ಇದು ಎಳ್ಳು ಪುಡಿ ಹಾಕಿ ಮಾಡಿದ್ದು. ಅದು ಎಳ್ಳು ಪುಡಿ ಹಾಕಿ ಮಾಡಿದ್ದು ಇದು ಚಟ್ನಿ. ಒಳಗೆ ಅಪ್ಪುಟ್ಟು ಎಳ್ಳನ್ನು ಹಾಕ್ತಾರೆ ಇದ್ರೊಳಗೆ. ಅದು ಅಪ್ಪುಟ್ಟು ಎಳ್ಳು ಹಾಕಿ ಮಾಡೋದೊಂದು ಬೇರೆ ಅದ. ಏನಂದರೆ ಎಳ್ಳಿನಗಾಯಿ ಅಂತಾರೆ. ಅಪ್ಪುಟ್ಟು ಎಳ್ಳೆ ಹಾಕಬೇಕು, ಪುಡಿ ಗಿಡಿ ಹಾಕಬಾರ್ದು. ಅದು ಆ ಚಟ್ನಿನೂ ತೋರಿಸ್ಕೊಡ್ತೀನಿ. ಮಾವಿನಕಾಯ್ದಾಗ ಎಷ್ಟು ವೆರೈಟೀಸ್ ಬೇಕು ಅಷ್ಟು ಚಟ್ನಿ ಮಾಡೋದದ. ಆಮೇಲೆ ಅದು ಉಳಿದ ಮೇಲೆ ಇದ್ರೊಳಗೆ ಅದೇ ಪಾತ್ರೆಯಲ್ಲಿ ಅವಲಕ್ಕಿ ಕಲಿಸೀನಿ ನಾನು. ಯಾಕಂದ್ರೆ ಅದು ವೇಸ್ಟ್ ಆಗಬಾರ್ದು ಅಂಥೇಳಿ ಅವಲಕ್ಕಿ ಕಲಿಸೀನಿ. ಸ್ವಲ್ಪ ಎಷ್ಟು ಹಿಡಿತದ ಅಷ್ಟು ಭಾಳ ಟೇಸ್ಟ್ ಆಗ್ತಾವೆ ಅವಲಕ್ಕಿ. ಟೇಸ್ಟ್ ಏನು ಬೇಡ, ಕರಿಬೇವು ಬೇಡ, ಕೊತ್ತಂಬರಿ ಬೇಡ, ಏನು ಬೇಡ. ಅದೇ ಚಟ್ನಿ ಒಳಗೆ ಸುಮ್ಮನೆ ಅವಲಕ್ಕಿ ಕಲಿಸಿ ತಿಂದರೂ ಭಾಳ ರುಚಿ ಬರ್ತದೆ. ಇದು ಮುಂದಿಂದು ಅನ್ನೋದು ಚಟ್ನಿ ಅನ್ನೋದು ಹೆಂಗೆ ಮಾಡಬೇಕು ಅನ್ನೋದೆಲ್ಲ ನಾನು ತೋರಿಸ್ಕೊಡ್ತೀನಿ. ಈಗಂತೂ ಇವೆರಡು ತೋರಿಸೀನಿ. ಆ ಚಟ್ನಿ ನಾನು ಪ್ರಾಕ್ಟಿಕಲಾಗಿ ತೋರಿಸ್ಲಿಲ್ಲ. ಎಲ್ಲ ಮಾಡೋ ಮುಂದೆ ಎಲ್ಲ ನೆನಪೋಯ್ತು. ವಿಡಿಯೋ ಮಾಡೋ ಮುಂದೆ ಲಾಸ್ಟಿಗೆ ಅಷ್ಟೇ ಎಲ್ಲ ಇಷ್ಟಿಷ್ಟು ಪದಾರ್ಥ ಹಾಕೀನಿ ಅಂಥೇಳಿ ತೋರಿಸ್ಕೊಟ್ಟೀನಿ. ಇದು ಮಾತ್ರ ಫುಲ್ ವಿಡಿಯೋ ಮಾಡಿ ತಿಂದು ನೋಡ್ರಿ ಅಂದ್ರೆ ನಿಮ್ಗೆ ಅನುಭವ ಗೊತ್ತಾಗ್ತದೆ. ಭಾಳ ರುಚಿ. ಎರಡೂ ಚಟ್ನಿ ಅಷ್ಟೇ ರುಚಿ ಬರ್ತಾವೆ. ಭಾಳ ಏನು ಇಡ್ಲಿ, ದೋಸೆ, ಆಮೇಲೆ ಬಿಸಿ ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ಈ ಚಟ್ನಿ ಕಲಸ್ಕೊಂಡು ತಿಂದರೆ ಇವತ್ತು ಒಣ ಕೊಬ್ಬರಿ ಚಟ್ನಿ ದೇಸಿ ತುಪ್ಪ ಇರಬೇಕು. ಜಗ್ಗಿ ತುಪ್ಪ ಹಾಕ್ಕೊಂಡು ಮಂತ್ರಾಕ್ಷತೆ ಕಾಳು ಕಳಿಸ್ದಂಗೆ ಆಗ್ತದೆ. ಅಕ್ಕಿ ಇದು ಅನ್ನ ಕಲಸಿದ್ರೆ ಅದು ಉದುರು ಅನ್ನ ಇರಬೇಕು. ಆಂಧ್ರದಾಗ ಭಾಳ ಇಷ್ಟಪಡ್ತಾರೆ. ಆಂಧ್ರ ಮಂದಿ ಚಟ್ನಿಗಳು ಭಾಳ ವೆರೈಟಿ ಮಾಡ್ತಾರೆ. ಆ ಥರ ಒಂದು ಹಿಡಿ ಅನ್ನ ಬೇಕಾದಂಗೆ ಉಣ್ಬೋದು. ಅಷ್ಟು ಚೆಂದ ಆಗ್ತದೆ ಅದು. ತುಪ್ಪ ಹಾಕ್ಕೊಂಡು ತಿಂದ್ರೆ ಅನ್ನಕ್ಕಂತೂ ಎದ್ರ ಜೋಡಿನೂ ಉಪಯೋಗಿಸ್ಬೋದು. ಚಪಾತಿ, ಭಾಕ್ರಿ ಅದಕ್ಕಾದ್ರೂ ಉಪಯೋಗಿಸ್ಕೋಬೋದು. ಬೇರೆ ಚಟ್ನಿ ಅನ್ನೋದು ಮಾವಿನಕಾಯ್ದು ಏನು ಮಾಡ್ಬೇಕು ಅನ್ನೋದು ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ಶ್ರೀನಿವಾಸ. ನಾನು ಸ್ವಲ್ಪ ಮರ್ತು ಬಿಟ್ಟೆ. ನಾನು ಮುಂಚೆನೇ ತೋರಿಸ್ಬೇಕಾಗಿತ್ತು. ಇದು ಲಾಸ್ಟ್ ಮೂಮೆಂಟ್ದಾಗ ತೋರಿಸ್ಲಿಕ್ಕತ್ತೀನಿ. ಇದು ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ. ಆದರೆ ಇದ್ರದ್ದೆಲ್ಲ ಡೀಟೇಲ್ಸ್ ಹೇಳ್ತೀನಿ, ನೋಡ್ಕೊರಿ. ಯಾಕಂದ್ರೆ ಈಗ ನಂಗೆ ನೆನಪು ಬಂತು ತೋರಿಸ್ಬೇಕು ಅಂತ ಅನ್ನೋದು. ಇವಾಗಿದು ಯಾವ ಸ್ಟೇಜ್ದಾಗಿದೆ ಅಂದರೆ ಮಾವಿನಕಾಯಿ ಅನ್ನೋದು ಉದ್ದುದ್ದು ಮಾವಿನಕಾಯಿ ಇರ್ತಾವಲ್ಲ, ಅದೇನೋ ಕೊಯ್ರಿ ಮಾವಿನಕಾಯಿ ಅಂತೀವಿ ನಮ್ಮ ಕಡೆ. ಅಂದರೆ ಇವು ಹುಳಿ ಇದ್ದಿದ್ದಿರಬಾರ್ದು. ಇವು ಮಾವಿನಕಾಯಿ ಹುಳಿ ಇರಲಾರ್ದು ಮಾವಿನಕಾಯಿನೇ ಮೇಲಿನ ತಾಟಿ ತೆಗೆದು ಹೆಚ್ಕೊಂಡಿನಿ. ಹೋಳು ಮಾಡಿ ಹೆಚ್ಕೊಂಡು ಈ ಥರ ಹೋಳಾಗ್ಯಾವ ನೋಡಿರಿ. ಈ ಥರ ಇದು ಬಿಸಿ ಉಪ್ಪಿನಕಾಯಿ. ಇದಕ್ಕೆ ಅಸಲು ಏನು ತೋರಿಸೋದಂದ್ರೆ ಬೆಲ್ಲ. ಇದಕ್ಕೆ ನಾನು ಏನು ಹಾಕ್ತೀನಿ ಐಟಮ್ ಅನ್ನೋದು ಅದು ತೋರಿಸ್ಬೇಕಾಯ್ತು. ಎಷ್ಟು ಬೆಲ್ಲ ಹಾಕ್ತೀನಿ ಅಂತ ಅನ್ನೋದು. ಆಗಲಿ ಈಗ ನಾನು ಮೊದಲು ಒಗ್ಗರಣೆ ಹಾಕೀನಿ. ಅಂದರೆ ಸಾಸಿವೆ, ಜೀರಿಗೆ ಮತ್ತಿದ್ರೆ ಇಂಗು ಹಾಕಿದ್ದೀನಿ. ಇಂಗು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಒಳ್ಳೆ ಕ್ವಾಲಿಟಿ ಇಂಗು ಅಂದರೆ ಘಮ ಬರಬೇಕು. ಸಾಸಿವೆ, ಜೀರಿಗೆ, ಇಂಗು ಇಷ್ಟು ಹಾಕಿದ ಮೇಲೆ ಹೋಳು ಹಾಕಬೇಕು. ಹೋಳು ಒಂದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಉಪ್ಪು ಮತ್ತು ಖಾರ ಹಾಕಿದ ಮೇಲೆ ಒಂದಿಷ್ಟು ಇದ್ರ ಪುಡಿ ಹಾಕಬೇಕು. ಮೆಂತ್ಯದ ಪುಡಿ ಹಾಕಬೇಕು. ಸ್ವಲ್ಪ ಒಂದು ಟೀ ಸ್ಪೂನ್. ಅಂದರೆ ನಾವು 3 ಮಾವಿನಕಾಯಿ ಚಿಕ್ಕ ಸೈಜ್ ಅಂದರೆ ಇಷ್ಟು ಸೈಜ್ ಇದ್ದಿದ್ದು. ಇವಾಗ ಅಲ್ಲಿ ತೊಗೊಂಡು ಇದ್ರಾಗ ಮಾವಿನಕಾಯ್ದು ತೋರಿಸ್ತೀನಿ. ಆ ಸೈಜಿದ್ದು 3 ಮಾವಿನಕಾಯಿಗೆ ಹಾಕಿದ್ರೆ 1 ಟೀ ಸ್ಪೂನ್ ಅಷ್ಟು ನಾನು ಇದು ಹಾಕಿದ್ದೀನಿ ಮೆಂತ್ಯದ ಪುಡಿ. ಅಗದಿ ಒಂದು ಅರ್ಧ ಟೀ ಸ್ಪೂನು ಇದು ಸಾಸಿವೆ ಪುಡಿ ಹಾಕ್ಬೇಕು. ಭಾಳ ಹಾಕಬಾರ್ದು, ಇಲ್ಲ ಕಹಿ ಬರ್ತದೆ. ಸಾಸಿವೆ ಪುಡಿ ಹಾಕಿಲ್ಲ ಅಂದರೂ ನಡೀತದೆ, ಸುಮ್ಮ ಹಾಕಿನಿ. ಆದರೆ ಮೆಂತ್ಯದ ಪುಡಿ ಭಾಳ ಇಂಪಾರ್ಟೆಂಟು. ಉಪ್ಪು, ಖಾರ, ಇಂಗು, ಜೀರಿಗೆ ಮತ್ತಿದ್ರೆ ಒಂದು ಸ್ವಲ್ಪ ಮೆಂತ್ಯದ ಪುಡಿ. ಈ ಸೈಜ್ ಮಾವಿನಕಾಯಿ ನಾ ಹಾಕಿದ್ದು. ಇಂಥವು 3 ಮಾವಿನಕಾಯಿ ಈಗ ನಾ ಮಾಡಿದ್ದು, ನಿಮ್ಗೆ ಗೊತ್ತಾಗಲಿ ಅಂಥೇಳಿ ಇದೇ ಸೈಜ್ ಹಾಕಿನಿ. ಅಂದರೆ ಇವೇ ಮಾವಿನಕಾಯಿ ಇರಬೇಕು ಈ ಥರ. ಅಂದರೆ ಇವು ಹುಳಿ ಇರೋಂಗಿಲ್ಲ. ಇವು ಹುಳಿ ಮಾವಿನಕಾಯಿ ಇದ್ರೆ ಮತ್ತು ಬೆಲ್ಲ ಜಾಸ್ತಿ ಹಾಕಬೇಕಾಗ್ತದೆ. ಅಷ್ಟಾದಮೇಲೆ ಸುಮಾರು ಒಂದು 1/4 kg ಅಷ್ಟು ಬೆಲ್ಲ ಹಾಕಬೇಕು ಇದಕ್ಕೆ. ಅದು ಚಂದ ಹಿಂಗೆ ಇವಾಗ ಕಥ ಕುದಿಲಿಕತ್ತದ ನೋಡ್ರಿ. ಈ ಸ್ಟೇಜಿನಾಗ ಬಂದಾಗ ಸ್ವಲ್ಪ ಖಾರ ಪುಡಿ ನೋಡಿ ಹಾಕೋರಿ. ಯಾರಿಗೆ ಖಾರ ಜಾಸ್ತಿ ಹಾಕೇಬಾರ್ದು. ಇದು ಬಿಸಿ ಉಪ್ಪಿನಕಾಯಿ ಅಂತಂದ್ರೆ ಇದು ಮಹಾರಾಷ್ಟ್ರದಾಗ ಗುಳಾಚ ಲೋಡ್ಚ ಅಂತಾರೆ. ಇದು ಎಳ್ಳು ಪುಡಿ. ಎಷ್ಟು ಎಳ್ಳು ಪುಡಿ ಹಾಕಿನಿ ನೀವು ನೋಡಿದ್ರಲ್ಲ. ಸುಮಾರು ಒಂದು
150 ಗ್ರಾಮ್ ಇರಬೇಕು ಎಳ್ಳು, ಅಷ್ಟರದ್ದು ಎಳ್ಳು ಪುಡಿ ಹಾಕೀನಿ. ಒಂದು 1/4 kg ಬೆಲ್ಲ ಹಾಕಬೇಕು. ಇದು ಹೆಸರೇ ಬಿಸಿ ಉಪ್ಪಿನಕಾಯಿ, ಇದು ಗುಳ ಚಲೋಡ್ಸ ಅಂದರೆ ಸಿಹಿ ಉಪ್ಪಿನಕಾಯಿನೇ ಅಂತಾರೆ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನಾನು ಮರ್ತು ಬಿಟ್ಟೆ, ನಾನು ಎಲ್ಲ ಐಟಮ್ ಲಾಸ್ಟಿಗೆ ನೆನಪು ಬಂತು. ಇರಲಿ, ಇನ್ನೊಂದು ಸಿಹಿ ಉಪ್ಪಿನಕಾಯಿ ತೋರಿಸ್ತೀನಿ. ಅದಕ್ಕೆ ಒಣ ಕೊಬ್ಬರಿ ಹಾಕಿ ಮಾಡೋದಿರ್ತದೆ. ಇದು ಅನ್ನೋದು ಕುದಿಸಿ ಮಾಡಬೇಕು, ಅದು ಅನ್ನೋದು ಕುದಿಸ್ಲಾರ್ದೇ ಹಾಗೆ ಮಾಡಬೇಕು. ಮೊನ್ನೆ ನಮ್ಮ ಅಕ್ಕನೂ ಅದು ಬಿಟ್ಟಿದ್ದಾಳೆ. ಒಣಕೊಬ್ಬರಿ ಹಾಕೋದಕ್ಕೆ ಹೇಳಿಲ್ಲ. ಒಣಕೊಬ್ಬರಿ ಜಾಸ್ತಿ ಹಾಕಬೇಕು. ನಾ ಎಷ್ಟು ಹಾಕಬೇಕು ಏನು ಸುದ್ದಿ ಅನ್ನೋದು ಇದು ಆದಮೇಲೆ ನಾನು ಅದನ್ನು ಮಾಡ್ತೀನಿ. ಅದು ಮಾಡಿದ್ಮೇಲೆ ಅದು ತೋರಿಸ್ತೀನಿ. ಈ ಥರ ಮಾಡಿಕೊಂಡು ಒಂದು ಭರಣಿ ಒಳಗೆ ಹಂಗೆ ಇದು ಹಿಂಗೇನೆ ಇಟ್ಟರು, ಕಡಿಕಿಟ್ರು ಒಂದು ತಿಂಗಳ ತನಕ, 1 ತಿಂಗಳು 1.5 ತಿಂಗಳು ಒಳಗಿನ ಮಾವಿನಕಾಯ್ದು ಗೊರಟ ಚಂದ ಬಲ್ತಿದ್ವು ಅಂದ್ರೆ 2 ತಿಂಗಳು ಆದ್ರೂ ಇರಿಡ್ಬೋದು. ಸ್ವಲ್ಪ ಗೊರಟ ಬಲ್ತಿದ್ದಿಲ್ಲ ಅಂತಂತಂದರೆ ಮ್ಯಾಲಿಂದ ನೀವು ಹೆಚ್ಕೊಂಡು ತೊಗೊಂಡ್ರು ಒಂದು 2-3 ತಿಂಗಳಾದ್ರೆ ಫ್ರಿಜ್ನಾಗಿಟ್ರೆ 3 ತಿಂಗಳು ಬೇಕಾದರೆ ಇರ್ತದೆ. ಭಾಳ ಚಂದ ಇರ್ತದೆ. ಹುಳಿ ಸಿಹಿ ಒಳಗೆ ಮೆಂತ್ಯದ ಪುಡಿ ಇರ್ತದೆ, ಎಳ್ಳು ಪುಡಿ ಇರ್ತದೆ, ಬೆಲ್ಲ ಇರ್ತದೆ. ನೀವು ಎದಕ್ಕೆ ಚಪಾತಿ, ದೋಸೆ, ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಉಳ್ಳಿಕ್ಕಿ ಭಾಳ ಟೇಸ್ಟ್ ಇರ್ತದೆ. ಉಪ್ಪಿಟ್ಟು ಮಾಡಿದ್ರೆ, ಆಮೇಲೆ ಒಣ ಇದು ಏನಂತಾರೆ ತೊಯ್ಸಿ ಅವಲಕ್ಕಿ ಒಗ್ಗರಣೆ ಹಾಕಿದ್ರೆ, ಹೀಗೆಲ್ಲ ಏನು ಮಾಡಿದ್ರೂ ಚೆನ್ನಾಗಿರ್ತದೆ. ಇದು ಒಂದು ಸ್ವಲ್ಪ ಇಷ್ಟೇ ಅಂದರೆ ಭಾಳಷ್ಟು ಇದು ಮಾಡ್ಲಿಕ್ಕೆ ಹೋಗಬಾರ್ದು, ಕಡಿಮೆನೂ ಕುದಿಸ್ಬಾರ್ದು, ಭಾಳಷ್ಟು ಇದೂ ಆಗಬಾರ್ದು. ಈ ಥರ ಈ ಲೆವೆಲಿಗೆ ಬಂದಾಗ ಇಷ್ಟು ಈ ಲೆವೆಲಿಗೆ ಬಂದಾಗ ಒಂದು ಹನಿ ಬೇಕಾದ್ರೆ, ಭಾಳ ಎಷ್ಟು ಇದು ಇದ್ದರೂ ಒಂದು ಹನಿ ಬೇಕಾದ್ರೆ ನೀರು ಹಾಕ್ಕೋಬೋದು. ಎಷ್ಟಂದ್ರೆ ಒಂದು 4 ಚಮಚದಷ್ಟು ನೀರು, ಒಂದು ಅರ್ಧ ಬಟ್ಲ ಅಂತ ಇಟ್ಕೋರಿ. ಯಾಕಂದರೆ ಒಂದು ಸ್ವಲ್ಪ ಇದೆಲ್ಲ ಕುದಿಬೇಕಲ್ಲ, ಬೆಲ್ಲಗಿಲ್ಲ ಬೇಡ. ಇಲ್ಲಾಂದ್ರೆ ಬರೀ ಬೆಲ್ಲದಾಗೆ ನಾವು ಕುದಿಸಿದ್ರೆ ಏನಾಗ್ತದೆ, ಮಾವಿನಕಾಯಿ ಭಾಳ ಗಟ್ಟಿ ಒಂಥರ ನಿಬ್ರು ಆಗ್ತಾವೆ. ಅದಕ್ಕೊಂಚೂರು ನೀರು ಹೊಡೆದು ಆಮೇಲೆ ಬೆಲ್ಲ ಹಾಕಬೇಕು. ಅಂದರೆ ಮಾವಿನಕಾಯಿ ನಿಬ್ರು ಆಗಂಗಿಲ್ಲ, ಹಿಂಗೆ ಭಾಳ ಗಟ್ಟಿ ಆಗಂಗಿಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ಅಗದಿ. ಮತ್ತು ಇದು ಚೆನ್ನಾಗಿ ಇದು ಬೇಡಿಗೆ ಮೆಣಸಿನ್ಕಾಯಿ ಹಾಕಿರಿ. ಇದಕ್ಕೇನು ಖಾರ ಜಾಸ್ತಿ ಬೇಕಾಗಂಗಿಲ್ಲ. ಜಾಸ್ತಿ ಖಾರ ಹತ್ತಿದ್ರೆ ಅದ್ರದ್ದು ಇದು ಬಿಸಿ ಉಪ್ಪಿನಕಾಯಿ ಅಂತ ಅನ್ಸೋದೇ ಇಲ್ಲ. ಖಾರದ ಅಂಶ ಜಾಸ್ತಿ ಆದರೆ ಸ್ವಲ್ಪ ಖಾರ ಇರಬೇಕು, ಆದರೆ ಕಡಿಮೆ ಇರಬೇಕು. ಅದಕ್ಕೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಒಂದು ಈ 3 ಇದಕ್ಕೆ ನಾನು ಸುಮಾರು ಒಂದು 4-5 ಚಮಚ ಹಾಕಿದ್ದೀನಿ. ಅದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು, ಭಾಳನೂ ಹಾಕಬಾರ್ದು. ಅರಿಶಿನ ಪುಡಿನೂ ಕಡಿಮೆ ಹಾಕಬೇಕು. ಒಂದು 3 ಚಮಚ 4 ಚಮಚ ಟೀ ಸ್ಪೂನ್ ನಾನು ಖಾರ ಪುಡಿ ಹಾಕಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯ್ದು. ಇದನ್ನು ನೀವು ನೋಡಿರಿ. ಆಮೇಲೆ ಅದು ಅನ್ನೋದು ನಾನು ವಿಡಿಯೋ ಮಾಡಿ ಪೂರಾ ಸ್ಟಾರ್ಟಿಂಗ್ ತೊಟ್ಟು ವಿಡಿಯೋ ಮಾಡಿ ತೋರಿಸ್ತೀನಂತೆ. ಇದು ಎಲ್ಲ ಆದಮೇಲೆ ಬರೀ ಎಳ್ಪುಡಿ ಹಾಕೋದು ಅಷ್ಟೇ ತೋರಿಸ್ದೆ ನಿಮಗೆ, ಎಳ್ಪುಡಿ ಎಷ್ಟು ಹಾಕಬೇಕು ಅಂತ ಅನ್ನೋದು. ಇದು ಬಿಸಿ ಉಪ್ಪಿನಕಾಯಿ ಭಾಳ ಚೆಂದ ಆಗ್ತದೆ. ನೀವು ಮಾಡಿ ನೋಡಿ ಆಮೇಲೆ ನನಗೆ ಇದು ಕಮೆಂಟ್ಸ್ ಹಾಕಿರಿ. ಹರೇ ಶ್ರೀನಿವಾಸ ಅದೊಂದು ಉಪ್ಪಿನಕಾಯಿ ನಾನು ನಿಮಗೆ ತೋರಿಸ್ತೀನಂತೆ. ಈಗ ಒಣಕೊಬ್ಬರಿ ಹಾಕಿದ್ದು ಅದಕ್ಕೇನು ಕುದಿಸೋದು ಅದು ಏನು ಇರೋದಿಲ್ಲ, ಅದು ತೋರಿಸ್ತೀನಿ. ಹರೇ ಶ್ರೀನಿವಾಸ. ಇವಾಗ ನಾ ಮಾಡಿದ್ದು ಬಿಸಿ ಉಪ್ಪಿನಕಾಯಿ ಅನ್ನೋದು ಭರಣಿಗೆ ತುಂಬಿನಿ. ಇಷ್ಟಾಗ್ಯದ. ಯಾಕಂತಂದ್ರೆ ಅದು ಇವು 3 ಇಂಥವು 3 ಕಾಯಿಲಿಂದ ಮಾಡಿ ನೋಡಿರಿ. ಇದೆ ಈ ಥರನೇ. ಯಾಕಂದ್ರೆ ಈ ಮತ್ತೊಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಕಾಯಿ ಹುಳಿ ಇರಬಾರ್ದು. ಈ ಥರ ಕಾಯಿ ಏನಿರ್ತಾವಲ್ಲ ಇವು ಹುಳಿ ಇರೋಂಗಿಲ್ಲ. ಇವು ಸ್ವಲ್ಪ ಸಿಹಿ ಮೂಡಿನ ಮೇಲೆ ಇರ್ತಾವೆ. ಅದಕ್ಕೆ ಇಂಥವೇ ದೊಡ್ಡವಾಗಲಿ ಚಿಕ್ಕವಾಗಲಿ ಈ ಥರ ಕಾಯಿನೇ ಉಪಯೋಗಿಸ್ಬೇಕು ಬಿಸಿ ಉಪ್ಪಿನಕಾಯಿಗಾಗಲಿ. ನಾನು ಇನ್ಮೇಲೆ ಸಿಹಿ ಚಟ್ನಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಮಾವಿನಕಾಯಿದು, ಅದು ಆಗಲಿ, ಅದು ಒಣ ಕೊಬ್ಬರಿ ಹಾಕಿ ಮಾಡೋದದ, ಅದನ್ನು ತೋರಿಸ್ತೀನಿ. ಈ ಥರ ಉಪಯೋಗಿಸಿದರೆ ಅಷ್ಟು. ಯಾಕಂದರೆ ಹುಳಿ ಇದ್ದು ಕಾಯಿ ಉಪಯೋಗಿಸಿದ್ರೆ ಏನಾಗ್ಬಿಡ್ತದೆ, ನೀವು ಬೇಕಾದಷ್ಟು ಬೆಲ್ಲ ಹಾಕಿರಿ, ಆದರೆ ಅದು ಬರೀ ಸಿಹಿ ಆಗ್ತದೆ. ಅದು ಹೋಳು ಅನ್ನೋದು ಬಾಯಿ ಒಳಗೆ ಕಚ್ಚಿದಗನೆ ಹುಳಿ ಬಂದುಬಿಡ್ತದೆ, ಅದು ಟೇಸ್ಟೇ ಹೋಗ್ಬಿಡ್ತದೆ. ಇದಕ್ಕೆ ಮುಖ್ಯ ಏನಂದರೆ ಎಳ್ಳು ಪುಡಿ ಜಾಸ್ತಿ ಇರಬೇಕು, ಎಣ್ಣೆ ಜಾಸ್ತಿ ಇರಬೇಕು, ಆಮೇಲೆ ಇದು ಬೆಲ್ಲ ಜಾಸ್ತಿ ಇರಬೇಕು. ಅಂದ್ರೆ ನಾನು ಹೇಳಿದ್ನಲ್ಲ 3 ಮಾವಿನಕಾಯಿಗೆ ಈ ಸೈಜ್ 3 ಮಾವಿನಕಾಯಿಗೆ. ಯಾಕಂದ್ರೆ ನಾನು ಮಾಡೋದು ತೋರಿಸ್ಲಿಲ್ಲಲ್ಲ ಅಂತ ಮತ್ತೆ ನಾನು ರಿಪೀಟಾಗಿ ಹೇಳಿಕತ್ತೀನಿ. ಒಂದು 1/4 kg ಸ್ವಲ್ಪ ಬೆಲ್ಲ ಕಡಿಮೆ ಇರಬೇಕು. ಸ್ವಲ್ಪ 3-4 ಚಮಚ ನೀರು, ಹೋಳು ಒಗ್ಗರಣೆ ಹಾಕೋಣ ನೀರು ಹಾಕಬೇಕು. ಯಾಕಂತಂದ್ರೆ ಅದ್ರಾಗೆ ಡೈರೆಕ್ಟ್ ಬೆಲ್ಲ ಹಾಕಿದ್ರೆ ಕಾಯಿ ನಿಬ್ರಾಗಿಬಿಡ್ತಾವೆ, ಬಿರುಸಾಗಿಬಿಡ್ತಾವೆ. ಅದಕ್ಕೊಂದು ಹಾಕಿ ಆಮೇಲೆ ಹಾಕಬೇಕು. ಹೆಂಗಾದ್ರೂ ಫ್ರಿಜ್ನಾಗ ಇಡೋದಿರ್ತದೆ. ಜಾಸ್ತಿ ಮಾಡಿದ್ರೆ ಫ್ರಿಜ್ನಾಗ ಇಡೋದಿರ್ತದೆ. ಕಡಿಮೆ ಅವತ್ತಿಂದ ಅವತ್ತಿಗೆ ಒಂದು 2 ದಿವಸಕ್ಕೆ ಬಳಸ್ಕೋಬೇಕಾದ್ರೆ ಪರವಾಗಿಲ್ಲ, ನೀವು ನಡೀತದೆ. ಇದಕ್ಕೆ ಮೆಂತ್ಯದ ಪುಡಿ ಇಂಪಾರ್ಟೆಂಟು. ಇಂಗು ಜೀರಿಗೆ ಇವೆಲ್ಲ ಇದ್ರಾಗ ಹಾಕ್ತೀರಿ, ಒಗ್ಗರಣೆ ಒಳಗೆ ಹಾಕ್ತೀರಿ. ಅದ್ರ ಮೆಂತ್ಯದ ಪುಡಿ ಒಂದು
ಟೀ ಸ್ಪೂನ್ದಷ್ಟು ಹಾಕಬೇಕು. ಅಂದರೆ ಮೆಂತ್ಯ ಹುರಿದಿದ್ದು ಪುಡಿ ಮಾಡಬೇಕಾ, ಮತ್ತು ಹಸಿ ಮೆಂತ್ಯದ ಪುಡಿ ಅಲ್ಲ. ಇನ್ನೊಮ್ಮೆ ಹೇಳಲಿಕ್ಕತ್ತೀನಿ, ಯಾಕಂದ್ರೆ ಹೇಳೋ ಮುಂದೆ ಮರೆತು ಬಿಟ್ಟೆ. ಆದರೆ ಸಾಸಿವೆ ಪುಡಿ ಮಾತ್ರ ಹಸಿದೇ ಮಾಡಿದ್ದೆ ಹಾಕ್ಬೋದು ಅಥವಾ ಬಿಡ್ಬೋದು, ಹಾಕೇ ಬೇಕಂತೇನಿಲ್ಲ. ಸಾಸಿವೆ ಪುಡಿ ಬಿಟ್ಟರೂ ನಡೀತದೆ ಇದು ಬಿಸಿ ಉಪ್ಪಿನಕಾಯಿಗೆ. ಯಾಕಂತಂದ್ರೆ ಜಾಸ್ತಿ ಹಾಕಿದ್ರೆ ಕಹಿ ಬರ್ತದೆ. ಹಾಕಿದರೆ ಸ್ವಲ್ಪ ಹಾಕಿದ್ರೆ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಒಂದು ಸ್ವಲ್ಪ ಘಮ, ಸಾಸಿವೆದು ಘಮ ಬರ್ತದೆ ಅಷ್ಟೇ, ಬಿಟ್ಟರು ನಡೀತದೆ. ಇಷ್ಟೇ ಪದಾರ್ಥ, ಮತ್ತು ಇನ್ನೇನಿಲ್ಲ. ಬೆಲ್ಲ ಮಾತ್ರ, ಎಳ್ಳು ಪುಡಿ ಮಾತ್ರ ಚೆಂದ ಎಳ್ಳು ಸರಿಯಾಗಿ ಹುರಿದು, ಭಾಳ ಎಳ್ಳನ್ನು ಜಾಸ್ತಿ ಹುರಿಬಾರ್ದು. ಅದು ಇದ್ರ ಟೈಮ್ ಸ್ವಲ್ಪ ಲೈಟಾಗೇ ಹುರಿಬೇಕು, ಆ ಪುಡಿ ಹಾಕಬೇಕು. ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಇವಾಗಿನ ಅದು ಈಗ ಮಾವಿನಕಾಯಿ ಸೀಸನ್ ಅದಲ್ಲ, ಅದ್ರ ಸಲುವಾಗಿ ಉಪ್ಪಿನಕಾಯಿಗಳು ಒಂದು ಸ್ವಲ್ಪ ಹೇಳ್ತೀನಂತ. ಇನ್ನೊಂದು 2 ನಮೂನದು ಉಪ್ಪಿನಕಾಯಿ ಹೆಂಗೆ ಮಾಡಬೇಕು ಅಂತ ಅನ್ನೋದು ನಾಳೆ ವಿಡಿಯೋದಾಗ ಮಾಡ್ತೀನಂತ ತೋರಿಸ್ತೀನಂತ.